ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಸಂಭ್ರಮ ಮೇಳೈಸಿದೆ. ಫ್ಲವರ್ ಶೋ, ಕೇಕ್ ಶೋ, ಮಹಿಳಾ ದಸರಾ, ಯುವ ದಸರಾ ಎಲ್ಲವೂ ಕಿಕ್ ಸ್ಟಾರ್ಟ್ ಪಡ್ಕೊಂಡಿದೆ. ದಸರಾ ಸಡಗರ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ದಸರಾ ಮಹೋತ್ಸವ ಕಳೆಗಟ್ಟಿದೆ. ಮೈಸೂರು ಮಧುವಣಗೆತ್ತಿಯಂತೆ ಸಿಂಗಾರಗೊಂಡಿದ್ದು ಸ್ವರ್ಗವೇ ಧರೆಗೆ ಇಳಿದಂತಿದೆ. ದಸರಾ ವಸ್ತು ಪ್ರದರ್ಶನ ಮೈದಾನದಲ್ಲಿ ಗಜಪಡೆಗೆ ಇಂದಿನಿಂದ 3ನೇ ಹಂತದ ಸಿಡಿಮದ್ದು ತಾಲೀಮು ಶುರುವಾಗಿದೆ. ಅರಮನೆಯ 7 ಫಿರಂಗಿ ಗಾಡಿಗಳಿಂದ ತಲಾ 3 ಸುತ್ತು ಕುಶಾಲತೋಪು ಸಿಡಿಸಲಾಯಿತು. ಎಲ್ಲ 14 ಆನೆಗಳು ಅಶ್ವರೋಹಿ ದಳ ಭಾಗಿಯಾಗಿದ್ದು, ಇದೇ ಮೊದಲ ಬಾರಿಗೆ ಆಗಮಿಸಿರುವ ಹೇಮಾವತಿ, ರೂಪಾ, ಶ್ರೀಕಂಠ ಆನೆ ಕೂಡ ಸಿಡಿಮದ್ದು ತಾಲೀಮಿನಲ್ಲಿ ಪಾಲ್ಗೊಂಡಿತ್ತು. 21 ಸುತ್ತು ಕುಶಾಲತೋಪು ಸಿಡಿಸಿದ್ರು ಗಜಪಡೆ ಕಮಕ್ಕಿಮಕ್ಕನ್ನದೇ ನಿಂತಿದ್ವು. ಇನ್ನು ಬೆಳಿಗ್ಗೆ 7:30ಕ್ಕೆ ಅರಮನೆ ಮುಂಭಾಗ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಬೆಳಿಗ್ಗೆ 11 ಗಂಟೆ ವೇಳೆಗೆ ಜೆಕೆ ಮೈದಾನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ದಸರಾ ಉದ್ಘಾಟಿಸಿದ್ರು. ಮಧ್ಯಾಹ್ನ ಕಲಾಮಂದಿರದಲ್ಲಿ ಮಕ್ಕಳ ದಸರಾಕ್ಕೆ ಚಾಲನೆ ಸಿಕ್ತು. ಇತ್ತ ನಟಿ ರಚಿತಾ ರಾಮ್ ಕೇಕ್ ಶೋಗೆ ಚಾಲನೆ ನೀಡಿದ್ರು. ಅಕ್ಟೋಬರ್ 7ರವರೆಗೆ ಈ ಕೇಕ್ ಶೋ ನಡೆಯಲಿದೆ. ಈ ಬಾರಿಯ ಕೇಕ್ ಶೋ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅರ್ಪಿಸಲಾಗಿದೆ. ಸಂಪೂರ್ಣವಾಗಿ ದಿಸ್ ಇಸ್ ಡೆಡಿಕೇಟೆಡ್ ಟು ಮೈಸೂರು ಮಹಾರಾಜರಿಗೆನೆ ಆ್ಯಂಡ್ ಸಂಪೂರ್ಣವಾಗಿ ಒಂದು ಮೈಸೂರು ಪ್ಯಾಲೇಸ್ ಮಹಾರಾಜರು ತುಂಬ ಕಷ್ಟಪ ಇದು ಮಾಡೋದು. ಕೇಕಲ್ಲಿ ಅವರ ಒಂದು 3.5 ತಿಂಗಳು ಶ್ರಮ ಇದು. ಸಂಜೆ ಮುತ್ತನಹಳ್ಳಿ ಬಳಿಯ ಮೈದಾನದಲ್ಲಿ ಯುವ ದಸರಾ ಕಿಕ್ ಸ್ಟಾರ್ಟ್ ಪಡೆದುಕೊಳ್ತು. ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾರಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಮ್, TV9 ಮೈಸೂರು.